ಬಜೆಟ್ ಮಂಡನೆ ಆದ ಬಳಿಕ ಸಂಸದ ಡಿಕೆ ಸುರೇಶ್ ದೇಶ ವಿಭಜನೆ ಮಾಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರಿಂದ ಇದೆಂತ ಮಾತು ಅನ್ನೋದು ಪ್ರಶ್ನೆ ಆಗುತ್ತೆ. ಆಕ್ರೋಶಕ್ಕೆ ವ್ಯಕ್ತವಾಗಿರುವಂತಹ ಹೇಳಿಕೆ. ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಕೈಗೊಂಡಿದ್ದಾರೆ. ಇತ್ತ ಕಾಂಗ್ರೆಸ್ ಸಂಸದನಿಂದ ಭಾರತ್ ತೋಡೋ ಹೇಳಿಕೆಯನ್ನ ಕೊಡಲಾಗಿದೆ. ಪ್ರತ್ಯೇಕ ರಾಷ್ಟ್ರದ ಧ್ವನಿ ಎತ್ತಿದ್ದಾರೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಡಿಕೆ ಸುರೇಶ್ ಈ ಹೇಳಿಕೆ. ಚುನಾವಣೆ ಸನಿಹದಲ್ಲಿ ಕಾಂಗ್ರೆಸ್ನಿಂದ ದೇಶ ವಿಭಜನೆಯ ಪಾಲಿಟಿಕ್ಸ್ ಶುರುವಾಗಿದೆ. ಸಂಸದನ ಹೇಳಿಕೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಉತ್ತರ ಭಾರತ ನೋಡಿ, ಸಂಸದರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರೇ ದ್ವಂದ್ವ ನಿಲುವು ತಾಳಿದ್ದಾರೆ. ಒಂದು ಕಡೆ ವಿರೋಧ, ಮತ್ತೊಂದು ಕಡೆ ಸಮರ್ಥನೆಗಳಾಗ್ತಾ ಇದೆ. ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಬಿಡ್ತಿದ್ದಾರೆ, ಇದರಿಂದ ನಮಗೆ ಆರ್ಥಿಕ ಹೊರೆ ಆಗ್ತಾ ಇದೆ ಅಂತ ಡಿಕೆ ಸುರೇಶ್ ಅವರು ಮಾತನಾಡಿದ್ರು. ಹೀಗೆ ಮುಂದುವರೆದರೆ ದಕ್ಷಿಣ ಭಾರತದ ಕೂಗು ಎತ್ತಬೇಕಾಗುತ್ತೆ ಅನ್ನುವಂತ ವಿಚಾರ ಪ್ರಸ್ತಾಪ ಮಾಡಿದ್ರು. ಬಟ್ ಕಾಂಗ್ರೆಸ್ ನಾಯಕರಿಗೆ ಇದು ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಸಂಸದರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರ ಈಗ ದ್ವಂದ್ವ ಹೇಳಿಕೆ ಕೊಡ್ತಾ ಇರೋದು. ಒಬ್ರು ವಿರೋಧ ವ್ಯಕ್ತಪಡಿಸಿದ್ರೆ ಮತ್ತೊಬ್ರು ಅದನ್ನ ಸಮರ್ಥನೆ ಮಾಡಿಕೊಳ್ಳಲೇಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ಕಾರಣ ತಮ್ಮದೇ ಪಕ್ಷದವರು ಕೊಟ್ಟಿರುವಂತಹ ಹೇಳಿಕೆ, ಹಾಗಾಗಿ ಸಮರ್ಥನೆ ಮಾಡಿಕೊಳ್ಳಲೇಬೇಕು. ತಪ್ಪು ಅಂತ ಗೊತ್ತಿದ್ರು ಕೂಡ ಸಮರ್ಥನೆಗಳಾಗ್ತಾ ಇದೆ. ದೇಶ ಒಡೆಯುವುದು ತಪ್ಪು, ಆದ್ರೂ ಸಂಸದರ ಹೇಳಿಕೆ ಸರಿ ಅಂತ ಕೆಲವರು ಹೇಳ್ತಿದ್ದಾರೆ. ಸಂಸದರ ಹೇಳಿಕೆಗೆ ಸಿಎಂ ಡಿಸಿಎಂ ಪ್ರತಿಕ್ರಿಯೆ. ಅಖಂಡ ಕರ್ನಾಟಕವಾಗಿ ಇರಬೇಕು, ಅಖಂಡ ಭಾರತವಾಗಿ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಅಂತಿದ್ದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ. ನಾನು ಅಖಂಡ ಭಾರತದವನು, ಭಾರತ ಒಂದೇ. ಅದು ಅವರ ಜನರ ಭಾವನೆ, ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರಬೇಕು ಅಷ್ಟೇ. ಭಾರತ ಒಗ್ಗಟ್ಟಿರಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ. ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ. ಸರ್, ಒಂದು ಮಾತು ಹೇಳಿ, ಬಡವರ ಬಗ್ಗೆ ಬಜೆಟ್ನೊಳಗೆ ಮಾಡೋದಿಲ್ಲ ಬಿ ಜೆ ಪಿಯವರು. ಅವರಿಗೆ ಧರ್ಮದ ಬಗ್ಗೆ ಇದ್ದರೆ ಹೇಳ್ರಿ. ಸಾಮಾನ್ಯ ಜನರು, ಬಡವರ ಬಗ್ಗೆ, ರೈತರ ಬಗ್ಗೆ ಯಾವುದೂ ಕಾಳಜಿ ಇರಲಾರ್ದಂಥ ಬಜೆಟನ್ನೇ ಮಾಡಿಸೋಂತ ಬಂದಿದ್ದಾರೆ. ಜನರನ್ನ ಇಲ್ಲಿವರೆಗಾದರೂ ಹಂಗೆ ಮುಂದೆ ತಳ್ಕೊಂತ ಹೊರಟಿದ್ದಾರೆ. ಡಿ ಕೆ ಸುರೇಶ್ ಇದನ್ನ ಹೇಳಿದ್ದು, ನಮ್ಮ ಕರ್ನಾಟಕದಿಂದ, ಅದರಲ್ಲೂ ಸೌತ್ ಇಂಡಿಯಾದಿಂದ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹೋಗುತ್ತೆ, ಅದು ಕೊಡ್ತಾ ಇಲ್ಲ ಅಂದ್ರೆ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗುತ್ತೆ ಅಂತ ಕೇಳಿರುವಂಥ. ಸರ್, ನಿಶ್ಚಿತವಾಗ್ಲೂ ನಮ್ಮ ಭಾಗಕ್ಕೆ ನಮ್ಮೇನು ದಕ್ಷಿಣ ಭಾರತದ ಈ ಕಡೆ ಯಾವುದನ್ನು ಬಜೆಟನ್ನು ಕೊಡುವಂಥ ಕೆಲಸನೇ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ, ಆದರೆ ಎಲ್ಲೋ ಒಂದು ಕಡೆ ಅದನ್ನು ಲೋಕಸಭಾ ಚುನಾವಣೆಗೆ ಅದನ್ನು ತೋರಿಸುವಂಥ ಕೆಲಸ ಜನರು ಮಾಡ್ತಾರೆ. ಪ್ರತ್ಯೇಕ ರಾಷ್ಟ್ರ ಅಂತ ಉತ್ತರ, ಯಾಕಂದ್ರೆ ಡಿ ಕೆ ಸುರೇಶ್ ಹೇಳಿದಕ್ಕೆ ನೀವು ಏನು ಹೇಳ್ತೀರಿ ಸರ್? ಡಿ ಕೆ ಸುರೇಶ್ ಹೇಳಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಬಟ್ ನಮ್ಮ ದಕ್ಷಿಣ ಭಾರತದ ಬಗ್ಗೆ ಅವ್ರಿಗೆ ಕಾಳಜಿ ಒಟ್ಟು ಟೋಟಲಿ ಇಲ್ಲ. ಅದು ಮೊದಲಿಂದ ಕೂಡ ಸಿದ್ದರಾಮಯ್ಯ ಅವರು ಹೇಳಕತ್ತಾರ, ಟ್ಯಾಕ್ಸ್ ಪೇ ಮಾಡೋದ್ರಲ್ಲಿ ಟಾಪ್ 3-4 ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಜಾಸ್ತಿ ಇದೆ. 3 ಲಕ್ಷಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಬರ್ತಕ್ಕಂಥದ್ದು ಭಾಳ ಕಡಿಮೆ ಬರ್ತದೆ. ಯಾರು ಕಡಿಮೆ ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯಗಳು ಅಲ್ಲಿ ಹೆಚ್ಚಿನ ರೀತಿ ಹೋಗ್ತದೆ ಅಂತ. ಹೌದು, ಅವ್ರು ಏನು ಹೇಳ್ಯಾರ ಗೊತ್ತಿಲ್ಲ. ಬಟ್ ಅನ್ಯಾಯ ಆಗಬಾರ್ದಲ್ಲ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸರಿಯಾಗಿ ನೋಡ್ತಕ್ಕಂಥ ರೀತಿಯಲ್ಲಿ ಅವ್ರು ಮಾಡಬೇಕು. ಇಲ್ಲ, ಅವ್ರು ಏನು ಹೇಳ್ಯಾರ ನೋಡಿ ಹೇಳ್ಬೇಕಾಗ್ತದೆ. ಸಂಪೂರ್ಣ ಆದಂಥ ಅವ್ರ ಸ್ಟೇಟ್ಮೆಂಟ್ ನೋಡಿ ಹೇಳ್ಬೇಕಾಗ್ತದೆ. ಅನ್ಯಾಯ ಆಗಲಾರ್ದಂಥ ರೀತಿ ನೋಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ. ಮತ್ತು ಪದೇ ಅನ್ಯಾಯ ಆದಾಗ, ಏನಾರ ತೊಂದರೆ ಆದಾಗ ವಿಚಾರಗಳು ಬೇರೆ ವೈಯಕ್ತಿಕ ವಿಚಾರಗಳು ಬರ್ತಾವೆ.
ಆ ವಿಚಾರದಾಗ ಅವ್ರು ಏನಾರ ಹೇಳಿದ್ರು. ಈ ರೀತಿ ಆದರೆ ಪ್ರತ್ಯೇಕ ರಾಷ್ಟ್ರದ ಕೂಡ ಆ ರೀತಿ ಚರ್ಚೆಗಳು ಬರುತ್ತೆ ಅಂತ ನೋಡ್ರಿ, ನಿಮಗೆ ಅನ್ಯಾಯ ಆದಾಗ ಏನು ಮಾಡ್ತೀರಿ? ರಿಟೈಲೇಟ್ ಮಾಡ್ಬೇಕಲ್ಲ. ಭಾಳಷ್ಟು ಪದೇ ನಿಮಗೆ ತೊಂದರೆ ಆದಾಗ, ಅನ್ಯಾಯ ಆದಾಗ ರಿಟೈಲೇಟ್ ಆಗ್ತದೆ. ಆ ಸಂದರ್ಭ ಆ ಒಂದು ಮುಂದೆ ಉದ್ಭವ ಆಗ್ತಕ್ಕಂಥದ್ದು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿರ್ಬೇಕಷ್ಟೇ. ಈಗ ಹೊಸದೇನು ಇಲ್ವೇ ಕೇಂದ್ರ ಬಜೆಟಲ್ಲಿ ಎಕ್ಸೆಪ್ಟ್ ಅದು ರೈತ ಸನ್ಮಾನದ್ದು 6,000 ಇದು 9,000ಗೆ ಏರಿಸಿರೋದು ಬಿಟ್ಟರೆ ಇನ್ಯಾವುದು ಏನೂ ಇಲ್ಲ ರೈತರಿಗೆ. DK ಸುರೇಶ್ ಅವರು ಒಬ್ಬರು ಸಂಸದರಿದ್ದಾರೆ. ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಭಾಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಇವತ್ತು ಸಂಸದರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಹೊಡೆಯೋದು. ಅಷ್ಟು ಮಾತ್ರ ಅಲ್ಲ, ಉತ್ತರ ದಕ್ಷಿಣ ಅಂತ ಹೊಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು. ಜೋಡಿಸುವ, ಬಲಗೊಳಿಸುವ, ಕೂಡುವ ರಾಜಕಾರಣದ ಮೇಲೆ ನಂಬಿಕೆ ಇಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾದ್ಮೇಲೆ ಫೈನಾನ್ಷಿಯಲ್ ಡಿಸೆಂಟ್ರಲೈಸೇಷನ್ ಎಷ್ಟಾಗಿದೆ, ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ, ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು. ಕಾಂಗ್ರೆಸ್ ಅವರು 60 ವರ್ಷ ದೇಶವನ್ನು ಆಡಳಿತವನ್ನು ಮಾಡಿದ್ದಾರೆ. ಈ 60 ವರ್ಷದ ಆಡಳಿತದಲ್ಲಿ ಯಾವ ರೀತಿ ಆರ್ಥಿಕ ವ್ಯವಸ್ಥೆಯನ್ನ, ಹಣ ಹಂಚಿಕೆಯನ್ನ, ಹಣ ಡಿಸೆಂಟ್ರಲೈಸೇಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ DK ಸುರೇಶ್ ನೇತೃತ್ವದಲ್ಲಿ